ಆತ್ಮೀಯರೇ ನಮಸ್ಕಾರ. 7 ಮಂಡಲಗಳಲ್ಲಿ 7 ಶಕ್ತಿಗಳಿದೆ ಅಂತ ನಾನು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೀನಿ. ಆತ್ಮೀಯರೇ, ಈಗ ಬರ್ತಿರೋದು ಸ್ವಾಧಿಷ್ಠಾನ ಚಕ್ರ, ಸ್ವಾಧಿಷ್ಠಾನ ಮಂಡಲ ಅಂತ. ಆ ಮಂಡಲ ಅಂದರೆ ನಮ್ಮನ್ನು ಕಾಪಾಡುತ್ತಿರುವಂಥ ಒಂದು ಶಕ್ತಿ ಕೇಂದ್ರ, ಪವರ್ ಸ್ಟೇಷನ್ ಥರ. ಟ್ರಾನ್ಸ್ಫಾರ್ಮರಲ್ಲಿ ಇದ್ದಿದ್ರೆ, ಪವರ್ ಇದ್ದರೆ ಮಾತ್ರ ನಮಗೆ ಬೆಳಕು ಬರುತ್ತೆ. ಹಾಗೆ ನಮ್ಮ ಟ್ರಾನ್ಸ್ಫಾರ್ಮರ್ಗಳು 7 ಮಂಡಲಗಳು. ಅದಕ್ಕೆ ಮೂಲಾಧಾರ ಮಂಡಲ, ಸ್ವಾಧಿಷ್ಠಾನ ಮಂಡಲ, ಮಣಿಪುರ ಮಂಡಲ ಅಂತ 7 ಮಂಡಲಗಳು ನಮ್ಮ ದೇಹದಲ್ಲಿದೆ. ಈಗ ಬರುತ್ತಿರುವಂಥ ವಿಚಾರ ಸ್ವಾಧಿಷ್ಠಾನ ಮಂಡಲ. ಸ್ವಾಧಿಷ್ಠಾನ ಮಂಡಲ ಚಕ್ರದಲ್ಲಿ ನಮ್ಮ ಭವಿಷ್ಯವಿದೆ, ನಮ್ಮ ಮಕ್ಕಳ ಭವಿಷ್ಯವಿದೆ, ನಮ್ಮ ಗುಣನಡತೆಗಳಿದೆ, ನಮ್ಮ ಆರೋಗ್ಯವಿದೆ, ನಮ್ಮ ಕಿಡ್ನಿಯಲ್ಲಿರುವಂಥ ಪವರ್ ಇದೆ, ನಮ್ಮ ಜನನೇಂದ್ರಿಯದಲ್ಲಿ ಪವರ್ ಇದೆ, ನಮ್ಮ ಸೃಷ್ಟಿಯ ಕಾರ್ಯದಲ್ಲಿ ಪವರ್ ಇದೆ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಬೇಕು, ಒಳ್ಳೆ ಹೆಂಡತಿ ನನಗೆ ಬೇಕು, ಒಳ್ಳೆ ಗಂಡ ನನಗೆ ಬೇಕು ಅನ್ನೋದು ಸ್ವಾಧಿಷ್ಠಾನದ ಚಕ್ರದ ಪವರ್ ಆಗಿರುತ್ತೆ. ಈ ಚಕ್ರದಲ್ಲಿ ಯಾವ ರೀತಿಯ ಪವರ್ ಇದೆ ಅಂತ ತಿಳ್ಕೊಬೇಕು ಪ್ರತಿಯೊಬ್ಬರು. ನಿಮ್ಮ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿ ರೂಪಿಸಬೇಕಂದ್ರೆ ಈ ಚಕ್ರವನ್ನು ಬಾಲ್ಯದಿಂದಲೇ ಭದ್ರ ಮಾಡಬೇಕು, ಭದ್ರ ಕೋಟೆಯನ್ನು ನಿರ್ಮಾಣ ಮಾಡಬೇಕು. ಈ ಸ್ವಾಧಿಷ್ಠಾನ ಚಕ್ರದ ಶಕ್ತಿ ಎಲ್ಲಿರುತ್ತೆ? ಈ ಭಾಗದಲ್ಲಿರುತ್ತೆ. 10 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿರುತ್ತೆ ಪವರ್. ಆ ಶಕ್ತಿಯನ್ನು ನೀವು 10 ವರ್ಷದ ನಂತರ ಇಲ್ಲಿಗೆ 2ನೇ ಚಕ್ರಕ್ಕೆ ಹರಿದು ಬರುತ್ತೆ. ಆವಾಗ ಅದು ವೀರ್ಯಾಣುವಾಗಿ, ಅಂಡಾಣುವಾಗಿ, ಸೆಕ್ಸುವಲ್ ಆರ್ಗನ್ ಆಗಿ ಬದಲಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ತಂದೆ ತಾಯಂದಿರು ಒಂದು ಕಂಕಣವನ್ನು ಕಟ್ಟಿ ನಿಂತ್ಕೋಬೇಕಾಗುತ್ತೆ. ಅದಕ್ಕೆ ಆಧಾರ ಚಕ್ರಯೋಗ, ಚಕ್ರಮಂಡಲ, ಸಪ್ತಮಂಡಲ ಅಂತ ಹೇಳ್ಬೋದು. ಹಾಗಾಗಿ ಆತ್ಮೀಯರೇ, ನಿಮ್ಮ ಮಗುವಿನ ಚಕ್ರದ ಶಕ್ತಿ ಹೇಗಿದೆ? 10 ವರ್ಷದ ನಂತರ ಮಗುವಿನ ಶಕ್ತಿನೇ ಭದ್ರ ಮಾಡಲೇಬೇಕು. ಹಾಗೆ ನಿಮ್ಮ ಚಕ್ರಗಳ ಶಕ್ತಿ ಹೇಗಿದೆ? ಎಲ್ಲಿ? ಸ್ವಾಧಿಷ್ಠಾನ ಚಕ್ರದ. ಸ್ವಾಧಿಷ್ಠಾನ ಚಕ್ರ ಸಂಸಾರಕ್ಕೆ ಸಂಬಂಧಪಟ್ಟ ಒಂದು ಸಂಪತ್ತು, ಕುಟುಂಬದ ಸಂಪತ್ತು, ಸಂಸಾರದ ಸಂಪತ್ತಾಗಿರುತ್ತೆ. ಈ ಸಂಸಾರದ ಸಂಪತ್ತಿನ ಚಕ್ರದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಸಾಮರಸ್ಯ, ನಿಮ್ಮ ಗಂಡ ಹೆಂಡತಿ ನಡುವೆ ಇರುವಂಥ ಪ್ರೀತಿ, ಬಾಂಧವ್ಯ, ನಿಮ್ಮ ಮಕ್ಕಳಿಗೆ ಆಗಬೇಕಾಗಿರುವಂಥ ಮುಂದೆ ಮದುವೆ ಆಗಬೇಕಂತ ಸಂದರ್ಭಗಳು, ಇದನ್ನೆಲ್ಲವನ್ನು ನಿರ್ಧರಿಸುವಂಥ ಭಾಗ ಯಾವುದು? ಸ್ವಾಧಿಷ್ಠಾನ ಚಕ್ರ. ಈ ಸ್ವಾಧಿಷ್ಠಾನ ಚಕ್ರ ಎಲ್ಲಿದೆ? ಸೊಂಟದಿಂದ ಮೇಲ್ಭಾಗದಲ್ಲಿರುತ್ತೆ. ಇದರಲ್ಲಿ 6 ದಳಗಳು ಹಿಂಗೆ ಹರಡ್ಕೊಂಡಿರುತ್ತೆ. ಪಂಚಭೂತಗಳ ತತ್ವದಲ್ಲಿ ಇದು ಜಲತತ್ವ, ವಾಟರ್ ಎಲಿಮೆಂಟ್. ಈ ಜಲತತ್ವದಲ್ಲಿ ಕಿಡ್ನಿಗಳಿದೆ, ಅಪೆಂಡಿಕ್ಸ್ಗಳು ಭಾಗಗಳಿದೆ, ದೇಹದ ಜನನೇಂದ್ರಿಯ ಭಾಗ ಇರುತ್ತೆ. ಈ ಚಕ್ರದ ಶಕ್ತಿಯಾಗಿರುತ್ತೆ. ಸೆಕ್ಸುವಲ್ ಆರ್ಗನಲ್ಲಿ ವರ್ಕ್ ಆಗೋದು ಈ ಚಕ್ರದ ಶಕ್ತಿಯಿಂದ. ದಾಂಪತ್ಯ ಜೀವನ ಚೆನ್ನಾಗಿರಬೇಕಂದ್ರೆ ಸ್ವಾಧಿಷ್ಠಾನ ಚಕ್ರ ಚೆನ್ನಾಗಿರಬೇಕು. ನನ್ನ ಮಗನಿಗೆ ಮದುವೆ ಆಗ್ತಾಯಿಲ್ಲ, ನನ್ನ ಮಗಳಿಗೆ ಮದುವೆ ಆಗ್ತಾಯಿಲ್ಲ. ಕಾರಣಗಳು ಸಹ ಈ ನೆಗೆಟಿವ್ ಎನರ್ಜಿ ಚಕ್ರಗಳಲ್ಲಿ, ಮಂಡಲದಲ್ಲಿ ಸ್ಟೋರ್ ಆಗಿರುತ್ತೆ. ಯಾವ ರೂಪದಲ್ಲಿ ಬರುತ್ತೆ? ಪಂಚೇಂದ್ರಿಯಗಳ ರೂಪದಲ್ಲಿ ಬರುತ್ತೆ, ಕರ್ಮೇಂದ್ರಿಯಗಳ ರೂಪದಲ್ಲಿ ಬರುತ್ತೆ, ಮನೋಇಂದ್ರಿಯ ರೂಪದಲ್ಲಿ ಬರುತ್ತೆ. ಅದನ್ನೆಲ್ಲ ಬಂದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದಂತೆ. ಹಾಗಾಗಿ ಸ್ವಾಧಿಷ್ಠಾನ ಚಕ್ರ ಬಹಳ ಮುಖ್ಯವಾದ ಚಕ್ರ. ಇಡೀ ಸಂಸಾರವನ್ನು ಕಾಪಾಡುತ್ತದೆ ಆ ಚಕ್ರದ ಶಕ್ತಿ. ಆ ಚಕ್ರದ ಶಕ್ತಿ ಹೇಗಿದೆ? ನನ್ನ ಸಂಸಾರದಲ್ಲಿ ನಾನು ಹೇಗಿದ್ದೇನೆ, ನನ್ನ ಗುಣನಡತೆಗಳು ಹೇಗಿದೆ, ನನ್ನ ಆರೋಗ್ಯ ಹೇಗಿದೆ, ನನ್ನ ಕಿಡ್ನಿಗಳು ಹೇಗಿದೆ, ನನ್ನ ಜನನೇಂದ್ರಿಯ ಭಾಗದಲ್ಲಿ ಶಕ್ತಿ ಪಾಸಿಟಿವ್ ಆಗಿದೆಯಾ, ಒಳ್ಳೆಯ ಮಕ್ಕಳಿಗೆ ಜನ್ಮ ಕೊಡಲಿಕ್ಕೆ ನನ್ನ ಮಗುವಿಗೆ ಸಾಧ್ಯ ಆಗುತ್ತಾ, ನನ್ನ ಮಗಳು ಹೇಗಿದ್ದಾರೆ ಆ ಚಕ್ರದಲ್ಲಿ, ಇದನ್ನೆಲ್ಲ ಪ್ರತಿ ತಂದೆ ತಾಯಿಯನ್ನು ತಿಳ್ಕೊಂಡ್ರೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿ ರೂಪಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಯಾವ ರೀತಿ ಪವರ್ ಇದೆ? ಫಿಸಿಕಲ್ ಪವರ್, ಮೆಂಟಲ್ ಪವರ್, ಎಮೋಷ್ನಲ್ ಪವರ್ ಎಲ್ಲ ಆ ಚಕ್ರದ ಮೂಲಕ ತಿಳ್ಕೊಬೋದು. ಫೈನಾನ್ಷಿಯಲ್ ಪವರ್ ಗ್ರೋತ್ ಆಗಲಿಕ್ಕೂ ಸಹ ಚಕ್ರಗಳಲ್ಲಿ, ಮಂಡಲಗಳಲ್ಲಿ ಪವರ್ ಇರುತ್ತೆ. ಫ್ಯಾಮಿಲಿ ಎನರ್ಜಿ ಗ್ರೋತ್ ಮಾಡಲಿಕ್ಕೂ ಆ ಸ್ವಾಧಿಷ್ಠಾನ ಚಕ್ರ ಮಂಡಲದಲ್ಲಿ ಪವರ್ ಇರುತ್ತೆ. ಅದು ಹೇಗಿದೆ ತಿಳ್ಕೊಬೇಕು. ಹಾಗಾಗಿ ಈ ಸ್ವಾಧಿಷ್ಠಾನ ಚಕ್ರ ಜಲತತ್ವಕ್ಕೆ ಸಂಬಂಧಪಟ್ಟದ್ದು. ಬಣ್ಣದಲ್ಲಿ ಕೇಸರಿ ಬಣ್ಣ, ಇಡೀ ಶರೀರ ತುಂಬೆಲ್ಲ ಕೇಸರಿ ಬಣ್ಣ ಹರಡಿಕೊಂಡಿದೆ ಅಂತ ನೀವು ಧ್ಯಾನದಲ್ಲಿ ಆಹ್ವಾನ ಮಾಡಿಕೊಂಡಾಗ ನಿಮಗೆ ಎನರ್ಜಿ ಗ್ರೋತ್ ಆಗುತ್ತೆ. ನೀವು ಯಾರು, ನಿಮ್ಮ ಕುಟುಂಬ ಏನು, ನಿಮ್ಮ ಕುಟುಂಬವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಎಲ್ಲ ಜ್ಞಾನ ಸಿಗ್ತಾ ಹೋಗುತ್ತೆ. ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವ ಅಷ್ಟೂ ಸಮಸ್ಯೆಗಳನ್ನು ಈ ಚಕ್ರ ಧ್ಯಾನದ ಮೂಲಕ ಕ್ಲಿಯರ್ ಮಾಡ್ಕೋಬೋದು. ಚಕ್ರ ಧ್ಯಾನ ಮಾಡುವ ಮುಂಚೆ ಚಕ್ರಗಳನ್ನು ಶುದ್ಧೀಕರಣ ಮಾಡ್ಕೋಬೇಕು. ಚಕ್ರಗಳ ಕ್ಲೀನಿಂಗ್ ಆಗಬೇಕು, ಹೀಲಿಂಗ್ ಆಗಬೇಕು. ಆ ನಂತರ ಎನರ್ಜೈಸ್ ಆಗುತ್ತೆ, ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ, ಎನರ್ಜಿ ಸ್ಟೆಬಿಲೈಸ್ ಆಗುತ್ತೆ. ಇದಾದ ನಂತರ ನಿಮಗೆ 11 ಪರಬ್ರಹ್ಮ ಶಕ್ತಿ ಗೋಲುಗಳನ್ನು ನೀವು ಪಡ್ಕೋಬೇಕು. ಇಡೀ ಮಾನವ ಜನ್ಮ ಸಾರ್ಥಕವಾಗುವಂಥ ಶಕ್ತಿ ನಿಮ್ಮ ಚಕ್ರಗಳಲ್ಲಿರುತ್ತೆ. ಆದರೆ ಆ ಶಕ್ತಿನ ನಿರಂತರವಾಗಿ ನಿಮ್ಮಲ್ಲಿ ಪಡ್ಕೋಬೇಕಂದ್ರೆ ನಿಮ್ಮ ಅವರ ಓಪನ್ ಆಗಿರಬೇಕು. ಆಗಲೇ ತೋರಿಸಿದ್ನಲ್ಲ ಹಾಗೆ ಲಾಸ್ಟ್ ಎಪಿಸೋಡಲ್ಲಿ ನಿಮ್ಮ ಪ್ರಭಾವಳಿ ಓಪನ್ ಇರಬೇಕು. ಓಪನ್ ಇದ್ದರೆ ಮಾತ್ರವೇ ನಿಮ್ಗೆ ಆ ಎನರ್ಜಿ ಒಳಗಡೆ ಪ್ರವೇಶ ಆಗುತ್ತೆ. ಹೇಗೆ ಪೈಪ್ಲೈನಲ್ಲಿ ಏನು ಕಸ ಕಟ್ಕೊಂಡಿಲ್ಲ ಅಂದರೆ ಪಾಸಿಟಿವ್ ನೀರು ಹೊರಗಡೆ ಹೇಗೆ ಬರುತ್ತೋ ಹಾಗೆ ನಮ್ಮೊಳಗಿರೋ ಕಸ, ಮಾನಸಿಕ ಕಸ, ಭಾವನೆಗಳ ಕಸ, ಕುಟುಂಬದ ಕಸ, ಹಣಕಾಸಿನ ಅಡಚಣೆಗಳ ಕಸ, ಹಲವಾರು ಸಮಸ್ಯೆಗಳು ಆ ಒಳಗಡೆ ಸ್ಟೋರ್ ಆಗಿರೋದು. ಅದನ್ನು ಕ್ಲೀನ್ ಮಾಡಿದಾಗ ಸರಾಗವಾಗಿ ವಿಶ್ವಶಕ್ತಿ ನಮ್ಮಲ್ಲಿ ಪ್ರವೇಶವಾಗುತ್ತೆ. ಅದನ್ನ ಹೇಗೆ ನೀವು ಕಂಡುಕೋಬೇಕು? ಪರೀಕ್ಷೆ ಮಾಡ್ಕೋಬೋದು. ನೀವು ದೂರದಲ್ಲಿದ್ದರೆ ಫೋಟೋ ಕಳಿಸ್ಬಿಟ್ಟು ಚಕ್ರ ಟೆಸ್ಟ್ ಮಾಡ್ಕೋಬೋದು. ನಮ್ಮ ಹತ್ತಿರದಲ್ಲೇ ಇದ್ದರೆ ನೀವು ಬಂದು ನಮ್ಮ JP ನಗರದಲ್ಲಿ ಭೇಟಿ ಮಾಡ್ಬೋದು. ಕೆಳಗೆ ಬರುತ್ತಿರುವ ನಂಬರಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೋಬೋದು. ಆದಮೇಲೆ ಇದು ನಿಮ್ಮೊಳಗಿರುವ ಸಂಪತ್ತು, ಸಂಸಾರದ ಸಂಪತ್ತು. ಆ ಸಂಪತ್ಭರಿತವಾದ ಸ್ಥಳದಲ್ಲಿ, ಚಕ್ರದಲ್ಲಿ, ಆ ಮಂಡಲದಲ್ಲಿ ನಿಮ್ಮ ಜೀವನದ ಶಕ್ತಿ ಹೇಗಿದೆ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರುವಂಥ ಒಂದು ಶಕ್ತಿ.
ಎಲ್ಲರಿಗೂ ಅರ್ಹತೆ ಇದೆ, ಪರಮಾತ್ಮ ಕೊಟ್ಟಿದ್ದಾರೆ ಆ ಪವರ್ನ ನಾವು ತಗೋಬೇಕು. ವಿಶ್ವಶಕ್ತಿನ ಕಾಸ್ಮಿಕ್ ಎನರ್ಜಿ ಅಂತಾರೆ. ಆ ಶಕ್ತಿನ ನಿಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ನೀವು ಸ್ಥಾಪನೆ ಮಾಡಿಕೊಂಡ್ರೆ ನಿಮ್ಮ ಇಡೀ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ವಂಶ ಪಾರಂಪರ್ಯವಾಗಿ ನೀವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕೆಳಗೆ ಬರುತ್ತಿರುವ ನಂಬರ್ಗೆ ಕಾಲ್ ಮಾಡಿ, ನಿಮ್ಮ ಚಕ್ರಗಳನ್ನು ಟೆಸ್ಟ್ ಮಾಡಿಕೊಂಡು ಎನರ್ಜೈಸ್ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬವನ್ನು ಸಂಪದ್ಭರಿತವಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ. ನಮಸ್ಕಾರ.